ಸಲ ನೀವು ಐಡಿಯಲ್ ವೇಟಿಗೆ ಬಂದು ನೋಡಿ, ಒಂದೇ ಒಂದು ಸಲ ಐಡಿಯಲ್ ವೇಟಿಗೆ ಬಂದು ನೋಡಿ, ಅದರ ಮಜಾ ಬೇರೆ ಇರುತ್ತೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಏನೋ ಮಾಡ್ತಾ ಇರ್ತೀವಿ, ವೆಯ್ಟ್ ಏನೋ ಚೆನ್ನಾಗಿ ಇಳೀತಾ ಇರುತ್ತೆ, ಬಟ್ ಸಮ್ಟೈಮ್ಸ್ ವೆಯ್ಟ್ ಸ್ಟಕ್ ಆಗಿಬಿಡುತ್ತೆ ಅಥವಾ ಆಗೋ ಹಾಗೆ ಮಾಡ್ಕೊಬಿಡ್ತೀವಿ. ಸೊ ಇದ್ರ ಬಗ್ಗೆ ವೆಯ್ಟ್ ಸ್ಟಕ್ ಆದಾಗ ಏನು ಮಾಡಬೇಕು ಮತ್ತು ಯಾಕೆ ಸ್ಟಕ್ ಆಗುತ್ತೆ ಇದೆಲ್ಲರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ತುಂಬ ಚೆನ್ನಾಗಿರುತ್ತೆ, ಫುಲ್ ವೀಡಿಯೋ ನೋಡಿ, ಪ್ರಾಕ್ಟಿಕಲಿಟಿ ಆಗಿರುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮೊದಲನೇದಾಗಿ ವೆಯ್ಟ್ ಯಾಕೆ ಗೇನ್ ಆಗುತ್ತೆ ಅಂತ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಕೂಡ ಹೇಳ್ತೀನಿ. ನಾವು ತಿನ್ನುವಂಥ ಎಕ್ಸಸ್ ಆಫ್ ಕ್ಯಾಲೋರೀಸ್ ಅಂದರೆ ಫುಡ್ ಏನಿರುತ್ತೋ ಅದು ನಮ್ಮ ಬಾಡಿ ಖರ್ಚು ಮಾಡದೆ ಉಳಿಸಿದ್ದು ಫ್ಯಾಟಾಗಿ ನಮ್ಮ ದಪ್ಪ ಆಗುತ್ತೆ. ಸಿಂಪಲ್ ಲಾಜಿಕ್ ಅಷ್ಟೆ. ಅದನ್ನು ಹಾಗೆ ಕರಗಿಸ್ಬೇಕು. ನಾವು ಎಷ್ಟು ಹೈ ಕ್ಯಾಲೋರಿ ಕೊಟ್ಟು ಲೋ ನ್ಯೂಟ್ರಿಷನ್ ಕೊಟ್ಟಿರ್ತೀವಿ, ಈಗ ಉಲ್ಟಾ ಮಾಡಬೇಕು. ಲೋ ಕ್ಯಾಲೋರಿ ಕೊಟ್ಟು ಹೈ ನ್ಯೂಟ್ರಿಷನ್ ಕೊಟ್ಟರೆ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಸಿಂಪಲ್. ಇದಕ್ಕೆ ನೀವೇನು ಎಕ್ಸಸೈಸ್ ಮಾಡೋದು ಏನೇ ಮಾಡ್ರೂ ಕೂಡ ಅದು ಸಪೋರ್ಟ್ ಮಾಡೋದು ಅಷ್ಟೇ ವಿನಃ ಮೈನ್ ಇರೋದು ಫುಡ್ನಲ್ಲೇ. ಬಟ್ ನಮ್ಮ ಜನಗಳು ಎಕ್ಸಸೈಸ್ ಮಾಡೋಕ್ಕೆ ಜುಂಬಾಗಳಿಗೆ ಡ್ಯಾನ್ಸ್ಗಳು ಎಲ್ಲಾದರೂ ಸೇರ್ಕೊಂಡ್ಬಿಡ್ತಾರೆ, ಡಯಟ್ ಮಾತ್ರ ಮಾಡಲ್ಲ. ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾರೆ. ಆದರೆ ಅದೇ ಆ್ಯಕ್ಚುಲಿ ಮೈನ್. 90% ಅದೇ, 99% ಅದೇ ಇರೋದು ಫುಡ್ಡೇ. ನೀವು ಚೆನ್ನಾಗಿ 2 ಅವರ್ 3 ಹೊತ್ತು ಎಕ್ಸಸೈಸ್ ಮಾಡಿಬಿಟ್ಟು ಕೂಡ ನೀವು ಚೆನ್ನಾಗಿ ಬಂದು ತಿಂದುಬಿಟ್ರೆ ಮೈನ್ ಫುಡ್. ನೀವು ಡಯಟ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದೆ, ನೀವೇನೇ ಎಕ್ಸಸೈಸ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಸಿಂಪಲ್. ಸೊ ಈಗ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಿ. ಒಂದು ವಾರಕ್ಕೆ 100 ಗ್ರಾಮ್ 200 ಗ್ರಾಮ್ 1 kg 1.5 kg ಹಿಂಗೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ವಿ. ಸಮ್ಟೈಮ್ಸ್ ಯಾವುದೋ ಒಂದು ಟೈಮಲ್ಲಿ ಸ್ಟಕ್ ಆಗಿಬಿಡುತ್ತೆ. ಈ ಸ್ಟಕ್ ಆಗೋದಕ್ಕೆ ಮೇಜರ್ ರೀಸನ್ ಬಂದು ನೀವು ಪ್ರೋಗ್ರಾಮ್ ಕರೆಕ್ಟಾಗಿ ಮಾಡಿದರೂ ಕೂಡ ನಿಮ್ಮ ಬಾಡಿಯಲ್ಲಿ ಮಸಲ್ ಗೇನ್ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮದು ಮಸಲ್ ಬಿದೋಗಿರುತ್ತೆ. ನೀವು ವೆಯ್ಟ್ ಜಾಸ್ತಿ ಇದ್ದಾಗ, ಒಬ್ಯಾಸಿಟಿ ಲೆವೆಲ್ ಇದ್ದಾಗ ಅಥವಾ ಓವರ್ ವೆಯ್ಟ್ ಇದ್ದಾಗ ನಿಮ್ಮದು ವೆಯ್ಟಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದ್ದು ಮಸಲ್ ಡ್ರಾಪ್ ಆಗಿಬಿಟ್ಟಿರುತ್ತೆ. ಆ ಮಸಲ್ ಗೈನ್ ಆಗಬೇಕಲ್ವ ನೀವು ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅದು ಗೈನ್ ಆಗೋ ಪ್ರೊಸೆಸ್ನಲ್ಲಿ ನಿಮ್ಮದು ವೆಯ್ಟ್ ಅಷ್ಟೇನು ಡಿಫ್ರೆನ್ಸ್ ಬರೋಲ್ಲ. 100 ಗ್ರಾಮ್ 200 ಗ್ರಾಮ್ ಅಥವಾ ಮೊದಲಿಗಿಂತಲೂ ಕಮ್ಮಿ ಇರುತ್ತೆ ರಿಸಲ್ಟ್ಸ್. ಇದು ಒಂದು ರೀಸನ್ಗೆ. ಎರಡನೇ ರೀಸನ್, ನಿಮ್ಮ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಬಿದ್ದೋಗಿರುತ್ತೆ. ಈಗ ನೀವು 90 kg ವೆಯ್ಟ್ ಇದ್ದಾಗ ನೀವು ಮಧ್ಯಾಹ್ನ ಫುಡ್ ಪ್ಲೇಟ್ನ ಅಷ್ಟೇ ಇಂಟೇಕ್ ಮಾಡ್ತಾ ಇರ್ತೀರಾ. ಅದೇ ಎಕ್ಸಾಂಪಲ್ 4 ಚಪಾತಿ, ಒಂದಷ್ಟು ಪಲ್ಯ, ಒಂದಷ್ಟು ಸಾಂಬಾರು ಮಾಡ್ತಾ ಇರ್ತೀರಾ. ಅದೇ ನೀವು ಅಷ್ಟು ವೆಯ್ಟಿಂದ ಮತ್ತೆ 60 kg ಬಂದುಬಿಟ್ಟಿರ್ತೀರ, ಇನ್ನೊಂದು 10 kg ವೆಯ್ಟ್ ಲಾಸ್ ಮಾಡೋದಿರುತ್ತೆ. ಅವಾಗ ಬಂದಾಗ ನೀವು ಅದೇ ಪ್ರೋಗ್ರಾಮ್ನ ಮಾಡ್ತಾ ಇದ್ರೆ ಬಟ್ ನಿಮ್ಮದು ವೆಯ್ಟ್ ಸ್ಟಕ್ ಆಗಲ್ಲ, ಹಾಗೇ ಇರುತ್ತೆ. ಸೊ 2 ರೀಸನ್, ಮೆಜಾರಿಟಿ ರೀಸನ್ಸ್ ಇರುತ್ತೆ. ಇದು ಬಿಟ್ಟರೆ ಬೇರೆ ಇದೆ, ಮೆಡಿಸಿನ್ ತಿಂತಾ ಇರೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಥವಾ ಜಂಕ್ ಫುಡ್ ತಿಂತಿರೋದೆಲ್ಲ ಇರುತ್ತೆ. ಬಟ್ ಮೆಜಾರಿಟಿ 2 ರೀಸನ್. ನೀವು ಪ್ರೋಗ್ರಾಮ್ ಕರೆಕ್ಟಾಗಿ ಮಾಡಿದ್ರೆ 2 ರೀಸನ್ ಇರುತ್ತೆ. ಆ್ಯಂಡ್ ಇವಾಗ ಅದನ್ನ ಸರಿಪಡಿಸ್ಕೋಬೇಕು. ಸಮ್ಟೈಮ್ಸ್ ಸರಿಪಡಿಸ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ನಾವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡ್ತಿರೋ ಟೈಮಲ್ಲಿ ಫಂಕ್ಷನ್ಸ್ಗಳು ಬರುತ್ತೆ, ಪಾರ್ಟಿಗಳು ಬರುತ್ತೆ, ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ, ಏನೋ ತೊಗೊಂಬರ್ತಾರೆ, ಯಾವತ್ತೂ ಬರ್ದಿದ್ರು ಅವತ್ತೇ ಏನಾದರೂ ಇಟ್ಕೊಂಬರ್ತಾರೆ. ನಮ್ಮ ಮನೇಲಿರುವಂಥ ಹಸ್ಬೆಂಡ್ ಆಗಲಿ ಅಥವಾ ವೈಫ್ ಆಗಿರಲಿ ಅವತ್ತೇ ಏನಾದರೂ ಬಿಸಿ ರುಚಿಯಾಗಿರೋಂಥ ಐಟಮ್ಸ್ನ ಮಾಡ್ತಾರೆ ಅಥವಾ ತೊಗೊಂಬರ್ತಾರೆ. ಇದು ನಮಗೆ ಆ್ಯಕ್ಚುಲಿ ಮೆಜಾರಿಟಿ ಡಿಸ್ಟರ್ಬೆನ್ಸ್ ಮಾಡೋದು ಇದೆ. ಆ್ಯಕ್ಚುಲಿ ಅದು ಡಿಸ್ಟರ್ಬೆನ್ಸ್ ಅಲ್ಲ, ಅದು ನಿಮ್ಮನ್ನು ಪ್ರಕೃತಿ ಚೆಕ್ ಮಾಡ್ತಾ ಇರೋದು. ಅಂದರೆ ದೇವರು, ಪ್ರಕೃತಿ, ವಿಧಿ ಏನಾದರೂ ಅಂದ್ಕೊಳ್ಳಿ, ಅದು ನಿಮ್ಮನ್ನು ಚೆಕ್ ಮಾಡ್ತಾ ಇದೆ. ನೀವು ಕರೆಕ್ಟ್ ವೇನಲ್ಲಿದ್ದೀರಾ, ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿದ್ದೀರಾ, ಇವ್ರಿಗೆ ಡಿಸ್ಟರ್ಬ್ ಮಾಡಿ ನೋಡೋಣ, ಇವನಿಗೆ ವರ ಕೊಡೋಕ್ಕಿಂತ ಮುಂಚೆ ಡಿಸ್ಟರ್ಬ್ ಮಾಡೋದು. ಈಗ ದೇವ್ರುಗಳು ಹಂಗೆ ಅಲ್ವಾ, ನೀವು ತಪಸ್ಸು ಕೂತಿರ್ತೀರಾ ವರಕ್ಕೋಸ್ಕರ, ನಿಮಗೆ ಡಿಸ್ಟರ್ಬೆನ್ಸ್ ಮಾಡೋದಕ್ಕೆ ರಾಕ್ಷಸರೆಲ್ಲ ಬಂದು ಸುತ್ಕೊಳ್ತಾರೆ ನಿಮ್ಮ ಹತ್ರ. ಬೆಂಕಿ ಮಳೆ ಬರುತ್ತೆ, ಬಂಡೆಗಳು ಎಸಿತಾರೆ, ಆಯುಧಗಳು ಎಸಿತಾರೆ, ಹಾವು ಚೇಳುಗಳು ಮೈ ಮೇಲೆ ಬರುತ್ತೆ. ಇದೆಲ್ಲ ಎದುರಿಸಿದ್ರೇ ಆ ತಪಸ್ಸಿಗೆ ವರ ಸಿಗೋದು. ರಾಕ್ಷಸರಿಗೆ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂದರೆ ಇನ್ನೆಷ್ಟು ಮಟ್ಟಿಗೆ ಕಷ್ಟಪಟ್ಟಿರ್ಬೇಕು. ಹಾಗೇನೆ ನೀವು ಅಷ್ಟೇ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಿಮಗೆ ದೇವರು ಪರೀಕ್ಷೆ ಮಾಡೋದಕ್ಕೋಸ್ಕರ ನಿಮಗೆ ಗೆಸ್ಟ್ ರೂಪದಲ್ಲಿ ಸ್ವೀಟ್ಸ್ ತೊಗೊಂಬರೋದು, ಗೆಸ್ಟ್ ರೂಪದಲ್ಲಿ ನಿಮ್ಮನೆಲ್ಲ ಫಂಕ್ಷನ್ಸ್ಗಳಿಗೆ, ಪಾರ್ಟಿಗಳಿಗೆ, ಇವಕ್ಕೆ ಎಲ್ಲ ಕರೆಯೋದು, ಫ್ರೀಯಾಗಿ ಎಷ್ಟೋ ಐಟಮ್ಸ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರೋವಂಥದ್ದು ಇವೆಲ್ಲ ನಡೆಯುತ್ತೆ. ಇದೆಲ್ಲ ನಿಮಗೆ ಪ್ರಕೃತಿಯಿಂದ ಬರ್ತಿರುವಂತಹ ಟಾಸ್ಕ್, ಆಬ್ಸ್ಟೆಕಲ್ಸ್ ಅಲ್ಲ, ಟಾಸ್ಕ್. ಇದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಐಡಿಯಲ್ ವೆಯ್ಟ್ ಅಥವಾ ನೀವು ಅಂದ್ಕೊಳ್ಳೋ ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕಾಗೋದು. ಐದರ್ ವೆಯ್ಟ್ ಗೈನ್ ಆರ್ ವೆಯ್ಟ್ ಲಾಸ್. ಇದೆಲ್ಲ ಎದುರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ಸೆಟ್ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಮೈಂಡ್ಸೆಟ್ ನೀವು ಹೆಂಗೆ ಫಿಕ್ಸ್ ಮಾಡ್ಕೊತೀರಾ, ಆ ತಪಸ್ ಮಾಡ್ತಿರೋಂಥ ಋಷಿ ಮುನಿ ಹೆಂಗೆ ಕೂತಿರ್ತಾನೆ ಕರೆಕ್ಟ್. ಅವನಿಗೆ ಎದ್ದೋಗ್ತಾನ ಇಲ್ಲ, ಹಾಗೆ ನೀವು ಅಷ್ಟೇ ಪ್ರೋಗ್ರಾಮ್ನ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು. ನಿಮಗೆ ಒಳ್ಳೆ ಕೋಚ್ ಇದ್ದಾರೆ ಅಥವಾ ಒಳ್ಳೆ ಕರೆಕ್ಟ್ ಎಲ್ಲ ಸಿಸ್ಟಮ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೀವು ಹಾಗೆ ಮಾಡಬೇಕು. ಹಂಗೆ ಮಾಡಿದ್ರೆ ಮಾತ್ರ ನಿಮಗೆ ಲಾಸ್ಟಲ್ಲಿ ದೇವರು ಸಿಕ್ಕಂಗೆ ನಿಮಗೆ ಆ ವರ ಸಿಗೋದು, ಆ ರಿಸಲ್ಟ್ ಸಿಗೋದು. ಆ ರಿಸಲ್ಟ್ಸ್
ಅಮೇಝಿಂಗ್. ಒಂದು ಸಲ ನೀವು ಐಡಿಯಲ್ ವೇಟಿಗೆ ಬಂದು ನೋಡಿ, ಒಂದೇ ಒಂದು ಸಲ ಐಡಿಯಲ್ ವೇಟಿಗೆ ಬಂದು ನೋಡಿ, ಅದ್ರ ಮಜಾ ಬೇರೆ ಇರುತ್ತೆ. ತಿನ್ನೋದಿದ್ದೇ ಇರುತ್ತೆ ಗುರು, ಎಲ್ಲೋಗುತ್ತೆ ತಿನ್ನೋದಿದ್ದೇ ಇರುತ್ತೆ. ಕೋಳಿ ಎಲ್ಲೋಡೋಗುತ್ತೆ, ಅಲ್ಲೇ ಇರುತ್ತೆ. ಬೇಜಾನ್ ಇರ್ತದೆ ಐಟಮ್ಸ್ಗಳು, ವೆರೈಟೀಸ್ ಆಫ್ ಐಟಮ್ಸ್ಗಳಿದೆ. ಸ್ವೀಟ್ಸ್, ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಕುಕ್ಕೀಸ್, ಸ್ವೀಟ್, ಚಾಕ್ಲೇಟ್ಸ್, ಅವೆಲ್ಲ ತಿನ್ನೋದಕ್ಕೆ ನಾವಿರಬೇಕಲ್ಲ. ಈಗಲಿಂದನೇ ತಿನ್ನೋಕ್ಕೆ ಶುರು ಮಾಡಿದ್ರೆ ಅವಾಗೇನು ತಿನ್ನೋದು? ಅದಕ್ಕೆ ಇವಾಗ ಫಸ್ಟ್ ಪ್ರೋಗ್ರಾಮನ್ನು ಮುಗಿಸಿ ನಿಮ್ಮ ಐಡಿಯಲ್ ವೇಟ್ನ ಅಚೀವ್ ಮಾಡಿ. ಅದಕ್ಕೇನು ಮಾಡಬೇಕು ಅದೆಲ್ಲ ಮಾಡಿ. ಅಡ್ದಾರಿ ಹಿಡಿಬೇಡಿ, ಶಾರ್ಟ್ಕಟ್ ನೋಡೋಕ್ಬೇಡಿ. ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ನ ಮಾತ್ರ ಮಾಡಿ. ನಾನು ಇಷ್ಟು ಹೇಳಿದ್ದು ಕೂಡ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಮಾಡೋರಿಗೆ ಮಾತ್ರ ಅನ್ವಯಿಸುತ್ತೆ. ಹೆಲ್ತಿ ವೆಯ್ಟ್ಲೆಸ್ ಅಂದರೆ ಊಟ ಕಮ್ಮಿ ಮಾಡಿ ಜಾಸ್ತಿ ಎಕ್ಸಸೈಸ್ ಮಾಡೋದು ಹಂಗೆ ಮಾಡಿದ್ರೆ ಆ್ಯಕ್ಚುಲಿ ನಿಮ್ಮ ಬಾಡಿ ಇನ್ನೂ ಡ್ಯಾಮೇಜಸ್ ಆಗುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ನಿಮ್ಮ ಬಾಡಿ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಮ್ಮ ಬಾಡಿ ರನ್ ಆಗೋದು ಅನ್ನ ಸಾಂಬಾರು ಇಡ್ಲಿಯಿಂದ ಅಲ್ಲ, ನಮ್ಮ ಬಾಡಿ ರನ್ ಆಗೋದು ನ್ಯೂಟ್ರಿಯೆಂಟ್ಸಿಂದ. ಆ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇದೆ ಅಂತ ಹೇಳಿ ಇಷ್ಟು ತಿಂತಾ ಇದ್ವಿ ಅಷ್ಟೇ. ಬಟ್ ಈಗ ಬರ್ತಿರೋಂಥ ಫುಡ್ನಲ್ಲಿ ಅವುಗಳಿಲ್ಲ, ಬಹಳ ಕಡಿಮೆ ಇದೆ. ಮತ್ತು ಬೇಡದೇ ಇರೋದು ಜಾಸ್ತಿ ಇದೆ. ಮೊದಲು ಮರದಲ್ಲೇ ಹಣ್ಣು ಆಗ್ತಾಯಿತ್ತು, ಇವಾಗ ಮರದಿಂದ ಮಾವಿನಕಾಯಿ ಬಾಳೆಹಣ್ಣು ಕಿತ್ತಿ ಕೆಳಗಿಟ್ರೆ ಹಣ್ಣೇ ಆಗಲ್ಲ, ಕೊಳ್ತೋಗುತ್ತೆ. ಇದನ್ನ ಯೋಚನೆ ಮಾಡಿ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಎಲ್ಲ ಕೆಮಿಕಲ್, ವಿತೌಟ್ ಕೆಮಿಕಲ್ ನೀವು ಹಣ್ಣೆ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ ನಾವೀಗ. ಇಂಥರ ನೀವು ಹಣ್ಣು ತರಕಾರಿ ಸ್ಪ್ರೌಟ್ಸ್ಗಳು ಕಾಳು ಬೆಳೆಗಳು ತಿನ್ಕೊಂಡು ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ. ಥಿಂಕ್ ಬಿಫೋರ್. ಇನ್ನು ವರ್ಕೌಟ್ 20% ವರ್ಕೌಟ್, 80% ಡಯಟ್. ಬಟ್ ತುಂಬ ಜನ ಉಲ್ಟಾ ಮಾಡ್ತಾರೆ. 90% ವರ್ಕೌಟ್ ಮಾಡಿಬಿಡ್ತಾರೆ, 2 ಅವರ್ 3 ಅವರ್ ಬಿದ್ದು ಎಕ್ಸಸೈಸ್ ಮಾಡಿಬಿಡ್ತಾರೆ. ಡಯಟ್ ಮಾತ್ರ 0. ಆ ಜಿಂಬಾಯಿಂದ ಕೆಳಗೆ ಬರ್ತಿದ್ದಂಗೆ ಅಲ್ಲೇ ಶುರು ಮಾಡ್ತಾರೆ. ಚಿಕನ್ನು, ಮಟನ್ನು, ಗೋಬಿ ಮಂಚೂರಿ, ಗೋಲ್ಗಪ್ಪ, ಆಗಪ್ಪ, ಈಗಪ್ಪ, ನಮ್ಮಪ್ಪ, ನಿಮ್ಮಪ್ಪ, ಅವರಪ್ಪ, ಇವರಪ್ಪ. ಸೊ ಅದನ್ನು ರೆಡಿ ಮಾಡ್ಕೊಳ್ದೆ ನೀವೇನು ಎಕ್ಸಸೈಸ್ ಮಾಡೋರು 0. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಬಾಯ್ ಬಾಯ್.